ಮಾನ್ಯ ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಸಿದ್ದರಾಮಯ್ಯನವರ ಸಂಪುಟದಲ್ಲಿರುವಂತಹ ಸಚಿವರುಗಳು ಯಾವಾಗ ಕ್ಷಮೆ ಕೇಳ್ತೀರಾ? ಈ ದೇಶದ ಕ್ಷಮೆಯನ್ನ ಯಾವಾಗ ಕೇಳ್ತೀರಾ? ನಮ್ಮದಿರುವಂತಹ ಆಗ್ರಹ ಇಷ್ಟೇ. ನೀವೆಲ್ಲ ಬದುಕಿದ್ದೀರಾ, ನಾವೆಲ್ಲ ಬದುಕಿದೀವಿ ಅನ್ನೋದಕ್ಕೆ ಕಾರಣರಾಗಿರೋದು ನಮ್ಮ ಸೈನಿಕರು. ಆ ಸೈನಿಕರು ಎಷ್ಟು ನೋವನ್ನ ಪಟ್ಟಿರಬೇಕು. ಈ ದೇಶದ ವಿಚಾರದಲ್ಲಿ ಅಭಿಮಾನವನ್ನು ಹೊಂದಿರುವಂತವರು ನಮಗೆಷ್ಟು ನೋವಾಗಿರಬೇಕು. ಆ ಘೋಷಣೆಯನ್ನ ಕೇಳಿದಾಗ ಹಾಗೇ ಇಲ್ಲ ಅಂತ ಮೊಂಡು ವಾದವನ್ನ ಮಾಡಿಕೊಂಡು ಭಂಡತನದಿಂದ ನೀವೆಲ್ಲ ಓಡಾಡ್ತಾ ಇದ್ರಲ್ಲ, ಇವತ್ತು ನಿಮಗೆ ಸಾಕ್ಷಿ ಸಮೇತವಾಗಿ ಮುಂದೆ ಇಟ್ಟಿದ್ದೀವಿ. ಯಾವಾಗ ಕ್ಷಮೆ ಕೇಳ್ತೀರಾ? ಕೊನೆಗೂ ಕೂಡ ಮೂವರನ್ನ ಬಂಧಿಸಿದ್ದಾರೆ ಪೊಲೀಸರು. ಘೋಷಣೆ ಕೂಗಿಲ್ಲ ಅಂತ ಹೇಳ್ತಾ ಇದ್ದಂತವರ ಉತ್ತರ ಏನಿವತ್ತು? ಸ್ಪಷ್ಟನೆಗಿಳಿದ ಸ್ಪಷ್ಟನೆ ಅಲ್ಲ, ಅದು ಸಮರ್ಥನೆ, ಅಶೇಮ್ಫುಲ್ ಸಮರ್ಥನೆ. ಬಾಯಿ ಮುಚ್ಕೊಂಡಿರಬೇಕಾಗಿತ್ತು. ದೇಶದ ವಿಚಾರದಲ್ಲಿ ಬಂದಾಗ ಬಾಯಿ ತಕ್ಕೊಂಡು ಭಂಡತನದಿಂದ ಮೆರೆದೋಡಿದ್ರಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ರೀತಿಯಲ್ಲಿ. ನಿಮ್ಮ ರಾಜಕೀಯ ಬೇರೆ ಏನಿರಬಹುದು, ನಿಮ್ಮ ರಾಜಕೀಯ ತೆವಲನ್ನ ತೀರಿಸ್ಕೊಳ್ಳೋಕೆ ನಿಮ್ಮ ಉಳಿದಂತ ಎಲ್ಲಾ ವಿಚಾರಗಳಲ್ಲಿ ಹೋಗ್ಬೋದು. ಆದ್ರೆ ದೇಶದ ರಾಜಕೀಯ, ದೇಶದ ವಿಚಾರದಲ್ಲಿ ಬಂದಾಗ ಬಾಯಿ ಮುಚ್ಚಬೇಕಾಗಿರುವಂತ ನಾಯಕರುಗಳು ಇವತ್ತು ಹೇಳಿಕೆಯನ್ನ ಕೊಟ್ಕೊಂಡು ಓಡಾಡಿದ್ರಲ್ಲ, ಅಶೇಮ್ಫುಲ್. ಕ್ಷಮೆ ಯಾವಾಗ ಕೇಳ್ತೀರಾ ನೀವು? ಈ ಮಟ್ಟಕ್ಕೆ ಭಂಡತನಕ್ಕೆ ಇಳಿಬೇಕಾಗಿರುವಂತ ಸಚಿವರು ಇವತ್ತು ಉತ್ತರವನ್ನ ಕೊಡಬೇಕು. ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಏನ್ ಅಪ್ಡೇಟ್ಸ್ಗಳು ಬರ್ತಾ ಇದೆ ಈಗ ಮೂವರನ್ನ ಅರೆಸ್ಟ್ ಮಾಡಿರುವಂತ ವಿಚಾರದಲ್ಲಿ? ನರಸಿಂಹಮೂರ್ತಿ. ಅರುಣ್, ವಿಧಾನಸೌಧದಲ್ಲಿ ರಾಜ್ಯಸಭಾ ಚುನಾವಣಾ ಸಮಯದಲ್ಲಿ ಸೆಲೆಬ್ರೇಷನ್ ವೇಳೆ ನಾಸಿರ್ ಬೆಂಬಲಿಗರು ಪಾಕ್ ಪರ ಘೋಷಣೆಗಳನ್ನು ಕೂಗಿದ್ರು. ಅವತ್ತು ಪಬ್ಲಿಕ್ ಟಿವಿ ವರದಿ ಪ್ರಸಾರವನ್ನು ಮಾಡಿತ್ತು. ಹೀಗೆ ಪಾಕ್ ಪರ ಘೋಷಣೆಯನ್ನು ಕೂಗ್ದಂಥವ್ರು, ಪಾಕ್ ಪರ ಜಿಂದಾಬಾದನ್ನು ಕೂಗ್ದಂಥವ್ರ ಅರೆಸ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡಿತ್ತು. ಆ ಪ್ರಕರಣದಲ್ಲಿ ಸರ್ಕಾರ ಎಷ್ಟು ಮೀನಾಮೇಷ ಎಣಿಸ್ತು ಅಂತ ಹೇಳಿದ್ರೆ, ಕೆಲ ಸಚಿವರು ಖುದ್ದು ಒಂದು ರೀತಿ ಆಂಟಿಸಿಪೇಟ್ರಿ ಜಾಮೀನಿಗೆ ಅರ್ಜಿಯನ್ನು ಹಾಕೋಬಿಟ್ರು. ಅವ್ರು ಇಲ್ಲ, ಈ ರೀತಿ ಮಾಡೇ ಇಲ್ಲ ಅಂತೇಳಿ ಅವ್ರ ಪರ ವಕಾಲತ್ತನ್ನು ಹಾಕೋದಕ್ಕೆ ಶುರು ಮಾಡ್ಕೊಂಡಿದ್ರು. ಪ್ರಿಯಾಂಕಾ ಖರ್ಗೆ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಇವರೆಲ್ಲರೂ ಕೂಡ ನಾವು 5 ಬಾರಿ 10 ಬಾರಿ ಇಲ್ಲಿ ಕೇಳ್ಕೊಂಡಿದ್ದೀವಿ. ಮತ್ತು ನಾವು ಖಾಸಗಿ FSLನಿಂದ ರಿಪೋರ್ಟನ್ನು ತರಿಸ್ಕೊಂಡಿದ್ದೀವಿ. ಅದು ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಹೇಳಿರೋದು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿಲ್ಲ ಅನ್ನೋ ನಿಟ್ಟಿನಲ್ಲಿ ಸಮರ್ಥನೆಗೆ ಇಳಿದಿದ್ರು. ಆದರೆ FSL ವರದಿ ಇವತ್ತು ಬಂದಿದೆ. FSL ವರದಿಯನ್ನು ಪೊಲೀಸರ ಕೈ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಮೂವರನ್ನು ಅರೆಸ್ಟ್ ಮಾಡಲಾಗಿದೆ. 15 ಜನರ ವಾಯ್ಸ್ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿಕೊಳ್ಳಲಾಗಿತ್ತು. ಆ 15 ಜನರ ವಾಯ್ಸ್ ಸ್ಯಾಂಪಲ್ನಲ್ಲಿ 3 ಜನರು ಪಾಕ್ ಪರ ಘೋಷಣೆ ಕೂಗಿರೋದು ಸಾಬೀತಾಗಿದೆ. ವಿಧಾನಸೌಧ ಪೊಲೀಸರು ಈ ಮೂವರನ್ನು ಅರೆಸ್ಟ್ ಮಾಡಿದ್ದಾರೆ. ದೆಹಲಿ ಮೂಲದ ಒಬ್ಬಾತ, ಮತ್ತು ಆಟಿ ನಗರದ ಮುನಾವರ್, ಮತ್ತು ಹಾವೇರಿಯ ನಾಶಿ ಅಂತೇಳಿ, ಮೊಹಮ್ಮದ್ ಶಫಿ ನಾಶಿಪುಡಿ ಅಂತೇಳಿ ಈತ, ಈ ಮೂವರನ್ನು ಇದೀಗ ಅರೆಸ್ಟ್ ಮಾಡಲಾಗಿದೆ. ಈ ಮೂವರ ವಾಯ್ಸ್ ಸ್ಯಾಂಪಲ್ ಕೂಡ ಆ ಒಂದು ಧ್ವನಿ ಪರೀಕ್ಷೆಯಲ್ಲಿ ವಾಯ್ಸ್ ಸ್ಯಾಂಪಲ್ನಲ್ಲಿ ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗಿರೋದು ಸಾಬೀತಾಗಿದೆ. ಅವತ್ತು ಅಂದರೆ ಪಾಕ್ ಪರ ಘೋಷಣೆಯನ್ನು, ನಾಸಿರ್ ಪರ ಘೋಷಣೆಯನ್ನು ಕೂಗಿದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಪರ ಘೋಷಣೆಯನ್ನು ಸಹ ಇವ್ರು ಕೂಗಿದ್ರು. ಅದು FSLನ ವರದಿಯಲ್ಲಿ ದೃಢವಾಗಿದೆ. ಇದಕ್ಕೆ ಇವತ್ತು ಇವ್ರ ಪರ ವಕಾಲತ್ತನ್ನು ಹಾಕೊಂಡಂಥ ನಾಯಕರು ಏನು ಹೇಳ್ತಾರೆ? ಇದೇ ನಾಸಿರ್ ಅವರು ಒಬ್ಬ ಪತ್ರಕರ್ತ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಅವ್ರನ್ನ ದಬಾಯಿಸಿ, ಅವ್ರನ್ನ ಆಚೆ ಕಳಿಸಿ, ಬಾಯಿಗೆ ಬಂದಂತೆ ಬೈಯುವ ಕೆಲಸವನ್ನು ಮಾಡಿದರು. ಇವತ್ತು ನಿಮ್ಮದೇ ಬೆಂಬಲಿಗರು ಪಾಕಿಸ್ತಾನದ ಪರ ಘೋಷಣೆಯನ್ನು ಕೂಗಿದ್ದಾರೆ. ಇದರ ನೈತಿಕ ಹೊಣೆಯನ್ನು ನೀವು ಹೊರ್ತೀರಾ ನಾಸಿರ್ ರವರೇ? ಮತ್ತು ಯಾರು ನಾಸಿರ್ ರವರ ಪರ ಒಂದಷ್ಟು ವಕಾಲತ್ತನ್ನು ಹಾಕ್ಕೊಂಡಿದ್ರು ಆ ಸಚಿವರು ಇವತ್ತು ಏನು ಹೇಳ್ತಾರೆ? ಇದಕ್ಕೆಲ್ಲ ಪ್ರಶ್ನೆಯನ್ನು ಕೊಡಬೇಕು. ಸದ್ಯ ಮೂವರನ್ನು ಇದೀಗ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗಲಾಗ್ತಿದೆ. ನ್ಯಾಯಾಧೀಶರ ಮನೆಯಲ್ಲಿ ಇವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಬಹುಶಃ ಇವತ್ತು ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬಹುದು. ನಾಳೆ ಮತ್ತೆ ಬಾಡಿ ವಾರೆಂಟ್ ಮೇಲೆ ಪೊಲೀಸ್ ಕಸ್ಟಡಿಗೆ ನೀಡುವ ಪ್ರಕ್ರಿಯೆ ಜರುಗಬಹುದು. ಇದೀಗ ಕೋರ್ಟ್ ಕಲಾಪದ ಅವಧಿ ಮುಗ್ದಿರೋದ್ರಿಂದ ಮೂವರನ್ನು ಕೋರಮಂಗಲದ ನ್ಯಾಯಾಧೀಶರ ಮನೆಗೆ ಕರೆದೊಯ್ಯಲಾಗ್ತಿದೆ. ಅರುಣ್, ಓಕೆ, ಈ ವಿಚಾರದಲ್ಲಿ ಈಗ ಮತ್ತಾರಾದ್ರೂ ಬರ್ತಾರೋ? ಅವ್ರ ಅಮಾಯಕರು, ಅವರ ಬಿಡುಗಡೆ ಆಗಬೇಕು, ಇದೆಲ್ಲವೂ ಕೂಡ ತಪ್ಪಾಗಿದೆ ಅಂತ ಪತ್ರಗಳ ಮೂಲಕವಾಗಿ ಬರಿಬೋದೇನೋ? ಪಾಪ ಕೆಲ ನಾಯಕರುಗಳು ಬರ್ದಿದ್ರಲ್ವಾ, ಕೆಲವು ಅಮಾಯಕರು ಅಂತ ಹೇಳಿ. ಮೋಸ್ಟ್ಲಿ ಇವತ್ತು ಬ್ರದರ್ಸು ಅಮಾಯಕರು ಅಂತ ಬರಬಹುದೇನೋ? ಅರುಣ್, ಇವತ್ತು ಬೆಳಗ್ಗೆ ಕೂಡ ಸಚಿವ ಪ್ರಿಯಾಂಕಾ ಖರ್ಗೆಯವರು BJP ಪಕ್ಷ
ಖಾಸಗಿಯಾಗಿ ಒಂದು FSL ಅನ್ನು ತಯಾರು ಮಾಡಿದೆ. ಇದು ದೇಶದ್ರೋಹಿ ಚಟುವಟಿಕೆ. ಈ ರೀತಿ ಮಾಡೋದಕ್ಕೆ ಎಷ್ಟು ಸರಿ? ಮತ್ತು ನಾನು ಕೂಡ ಖಾಸಗಿ ಪರೀಕ್ಷೆಗಳನ್ನು ಮಾಡಿಸಿದ್ದೀನಿ FSLನಿಂದ, ನಾನು ಆ ವರದಿಯನ್ನು ಹೊರಗೆ ಬಿಟ್ಟಿದ್ದು ಅನ್ನೋ ನಿಟ್ಟಿನಲ್ಲಿ ಅಬ್ಬರಿಸಿದ್ರು. ಇದೀಗ ಇದೇ ಸರ್ಕಾರದ FSL ವರದಿ, ಈಗ ವರದಿಯ ಆಧಾರದ ಮೇಲೆ ಮೂವರನ್ನು ಅರೆಸ್ಟ್ ಮಾಡುವ ಕೆಲಸವನ್ನು ಇದೀಗ ಪೊಲೀಸರು ಮಾಡಿದ್ದಾರೆ. ಇದಕ್ಕೆ ಸಚಿವರು ಏನು ಹೇಳ್ತಾರೆ? ಮತ್ತು ಅವತ್ತು ಈ ಒಂದು ಪ್ರಕರಣದಲ್ಲಿ ಈ ರೀತಿ ಘಟನೆಯೇ ಆಗಿಲ್ಲ, ಈ ರೀತಿ ಕೂಗೇ ಇಲ್ಲ ಅಂಥೇಳಿ ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸುವ ಪ್ರಯತ್ನವನ್ನು, ಮಾಧ್ಯಮಗಳನ್ನು ಈ ಪ್ರಕರಣದಲ್ಲಿ ಸಿಕ್ಕಾಕ್ಸ್ಬೇಕು ಅಂತೇಳಿ ಹೊರಟಂತಹವರು ಇವತ್ತು ಈ ಒಂದು ಇದೇ ಸರ್ಕಾರದ ಅದೇ ಪೊಲೀಸರು ಮಾಡಿರ್ತಕ್ಕಂತಹ ಕ್ರಮಕ್ಕೆ ಏನು ಹೇಳ್ತಾರೆ? FSL ವರದಿ ಈಗ ಸುಳ್ಳು ಅಂತ ಹೇಳ್ತಾರಾ, ಅಥವಾ ಪೊಲೀಸರು ಇಲ್ಲ ಇವ್ರನ್ನ ಸುಮ್ಮನೆ ಅರೆಸ್ಟ್ ಮಾಡಿದ್ರು ಅಂತ ಹೇಳ್ತಾರಾ? ನಿಜ ಗೊತ್ತಿಲ್ಲ. ಮತ್ತು ಇದು ತೀರಾ ಇದನ್ನು ಹೇಳ್ಬೇಕೋ ಏನೋ ಅಂತ ಹೇಳಿ ಗೊತ್ತಾಗ್ತಿಲ್ಲ. ಕೆಲ ಪತ್ರಕರ್ತರು ಅದು ಯಾಕೆ ಆ ರೀತಿ ಮಾಡಿದ್ರು ಅಂತೇಳಿ ಗೊತ್ತಿಲ್ಲ, ಅವರು ಕೂಡ ಈ ರೀತಿ ಕೂಗೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸಾಮಾಜಿಕ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕೊಳ್ಳೋ ಕೆಲಸವನ್ನು ಮಾಡಿದರು. ನಾವು ಅಲ್ಲೇ ಇದ್ದೋ ಸ್ಪಾಟಲ್ಲಿ. ಆದರೂ ಕೂಡ ಈ ರೀತಿಯಾಗಿ ಕನ್ನಡ ಮಾಧ್ಯಮಗಳು ಈ ರೀತಿಯಾಗಿ ತೋರಿಸ್ತಿದ್ದಾವೆ ಅಂತೇಳಿ ಕೆಲ ನ್ಯಾಷನಲ್ ಮೀಡಿಯಾದ ಪತ್ರಕರ್ತರು ಹಾಕೊಳ್ಳೋ ಕೆಲಸವನ್ನು ಮಾಡಿದರು. ಇವತ್ತು ಆ ನ್ಯಾಷನಲ್ ಮೀಡಿಯಾ ಪತ್ರಕರ್ತರುಗಳು ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ. ಸ್ಥಳದಲ್ಲಿದ್ದಂಥ ಪತ್ರಕರ್ತರು, ಕನ್ನಡ ಮಾಧ್ಯಮದ ಪತ್ರಕರ್ತರು, ಅದರಲ್ಲೂ ಪಬ್ಲಿಕ್ ಟಿವಿ ಈ ಒಂದು ವಿಚಾರವನ್ನು, ವರದಿಯನ್ನು ಪ್ರಸಾರ ಮಾಡಿತ್ತು. ನಮ್ಮ ವರದಿಗಾರರು ಅದನ್ನು ಕೇಳಿಸ್ಕೊಂಡಿದ್ರು. ಮತ್ತು ಅದರ ಆಡಿಯೋವನ್ನು ಆಫೀಸ್ಗಳಲ್ಲಿ 10 ಬಾರಿ ಬೇರೆಯವರು ಎಲ್ಲರೂ ಕೂಡ ಕೇಳಿಸ್ಕೊಂಡು ಅದನ್ನು ಕೊನೆಗೆ ಬಿತ್ತರ ಮಾಡುವ ಕೆಲಸವನ್ನು ಮಾಡಿದರು. ಇಷ್ಟಾದರೂ ಕೂಡ ಮಾಧ್ಯಮಗಳ ಮೇಲೆ ಗೂಬೆಯನ್ನು ಕೂರಿಸೋದು, ಮಾಧ್ಯಮಗಳು ಈ ವಿಚಾರದಲ್ಲಿ ಸಂಯಮವನ್ನು ಪ್ರದರ್ಶನ ಮಾಡಿಲ್ಲ, ಬೇಕಾದ ಬಿಟ್ಟು ಸರ್ಕಾರದ ಇಮೇಜನ್ನು ಹಾಳು ಮಾಡೋದಕ್ಕೆ ಹೊರಟಿದೆ ಅನ್ನೋ ನಿಟ್ಟಿನಲ್ಲಿ ಮಾಧ್ಯಮಗಳ ಮೇಲೆ ಒಂದು ಹಂತದಲ್ಲಿ ಕೇಸ್ ಹಾಕೋದಕ್ಕೂ ಕೂಡ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮಾತುಗಳು ಕೇಳಿಬರ್ತಿತ್ತು. ಈಗ ಇದಕ್ಕೆಲ್ಲವೂ FSL ರಿಪೋರ್ಟ್ ವರದಿ ಕೊಟ್ಟಿದೆ. ಇದು ಇವರದೇ ಸರ್ಕಾರದ FSL ರಿಪೋರ್ಟು ಪಾಸಿಟಿವ್ ಬಂದಿದೆ. ಪಾಕ್ ಪರ ಘೋಷಣೆಗಳನ್ನು ಕೂಗಿದ್ದಾರೆ ಅನ್ನೋದು ಸತ್ಯವಾಗಿದೆ. ಅದರ ಜೊತೆಗೆ ಮೂವರ ವಾಯ್ಸ್ ಸ್ಯಾಂಪಲ್ಲು, ಅವತ್ತು ಕೂಗ್ದಂತಹ ಪಾಕ್ ಪರ ಘೋಷಣೆಯನ್ನು ಕೂಗ್ದಂತಹ ಧ್ವನಿಯಲ್ಲಿ ಇವತ್ತು ಅರೆಸ್ಟ್ ಆದಂತಹ ಮೂವರ ಹೆಸರೇನಿದೆ ಇದು ಮ್ಯಾಚ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಮೂವರನ್ನು ಅರೆಸ್ಟ್ ಮಾಡಲಾಗಿದೆ. ಮೊದಲ ಬಾರಿಗೆ ಎಲ್ಲರ ವಾಯ್ಸ್ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿಕೊಳ್ಳಲಾಗಿತ್ತು. ಆ ಬಳಿಕ ಪದೇ ಇವ್ರನ್ನ ವಿಚಾರಣೆಗೂ ಕೂಡ ಕರೀಲಾಗಿತ್ತು. ಇದು 3-4 ದಿನಗಳ ಹಿಂದೆಯೇ FSL ವರದಿ ಬಂದಿದೆ. ಇದು ಪಾಸಿಟಿವ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಅರುಣ್, ಅವತ್ತು ಪಾಕ್ ಪರ ಘೋಷಣೆಯನ್ನು ಕೂಗಿದ್ದ ವಿಚಾರವಾಗಿ ಪಬ್ಲಿಕ್ ಟಿವಿ ಮೊದಲಿಗೆ ಸುದ್ದಿಯನ್ನು ಬಿತ್ತರ ಮಾಡಿತ್ತು. ಅದಾದ ಬಳಿಕ FSLನ ವರದಿ ಪಾಸಿಟಿವ್ ಇದೆ ಅಂತೇಳಿ ಹೇಳಿದ್ದು ಕೂಡ ಪಬ್ಲಿಕ್ ಟಿವಿ. ಇದೀಗ ಈ ಮೂವರನ್ನು FSL ವರದಿಯ ಆಧಾರದ ಮೇಲೆ ಪಾಕ್ ಪರ ಘೋಷಣೆಯನ್ನು ಕೂಗ್ದಂಥವರ ಮೂವರನ್ನು ಅರೆಸ್ಟ್ ಮಾಡಿದ್ದು ಕೂಡ ಪಬ್ಲಿಕ್ ಟಿವಿಯೇ ಬ್ರೇಕ್ ಮಾಡಿದ್ದು. ಅಲ್ಲಿಗೆ ಯಾರ್ಯಾರು ಸಮರ್ಥನೆಗಿಳಿದಿದ್ರು, ಪಾಕ್ ಪರ ಘೋಷಣೆ ಕೂಗ್ದಂಥವ್ರನ್ನ ಸಮರ್ಥನೆಗಿಳಿದಿದ್ರು, ಅವ್ರ ಪರ ವಕಾಲತ್ತನ್ನು ಹಾಕ್ಕೊಂಡಿದ್ರು, ಅವರು ಇದಕ್ಕೆಲ್ಲದಕ್ಕೂ ಉತ್ತರವನ್ನು ಕೊಡಬೇಕಾಗುತ್ತೆ. ಅವರು ನರಸಿಂಹಮೂರ್ತಿ, ನೀವು ಹೇಳ್ತಾ ಇದ್ರಲ್ಲ ಕೆಲ ಪತ್ರಕರ್ತರು ಹೇಳಿದ್ರು ನ್ಯಾಷನಲ್ ಮೀಡಿಯಾದವರು ಅಂತ ಹೇಳಿ. ನಮಗೆ ಪಬ್ಲಿಕ್ ಟಿವಿಗೆ ಯಾವುದೇ ರೀತಿಯಾದಂತಹ ಬಕೆಟ್ ಹಿಡಿಯುವಂತಹ ಅಭ್ಯಾಸ ಇಲ್ಲ. ಆ ಸರ್ಕಾರದ ಬಳಿ ಹೋಗ್ಬಿಟ್ಟು ಇಂಥ ಬಕೆಟ್ ಹಿಡ್ಕೊಂಡ್ಬಿಟ್ಟು ಕೆಲಸ ಮಾಡ್ಕೊಂಡು ಬರಬೇಕಾಗಿರುವಂಥ ಅಗತ್ಯತೆ ಇಲ್ಲ. ಕೆಲ ಪತ್ರಕರ್ತರಿಗೆ ಇರಬಹುದೇನೋ, ಅದಕ್ಕೋಸ್ಕರ ವಕಾಲತ್ತನ್ನು ವಹಿಸ್ಕೊಂಡು ಹೋಗ್ತಾರೆ. ಅದು ದೇಶದ್ರೋಹದ ವಿಚಾರ ಬಂದಾಗಲೂ ಸಹ ವಕಾಲತ್ತನ್ನು ವಹಿಸ್ಕೊಳ್ತಾರಲ್ಲ, ಅಂತ ಬಕೆಟ್ ಹಿಡಿಯೋ ಪತ್ರಕರ್ತರು ಅಂತಾರೆ ಕರಿತೀನಿ ನಾನು ಅವರಿಗೆ. ಆ ಅವಶ್ಯಕತೆ ಪಬ್ಲಿಕ್ ಟಿವಿಯಲ್ಲಿಲ್ಲ, ಪಬ್ಲಿಕ್ ಟಿವಿಯ ಯಾವ ಸಿಬ್ಬಂದಿಗಳಿಗೂ ಕೂಡ ಇಲ್ಲ. ಅಂತ ಕಚಡಗಳು ಈ ಪತ್ರಕರ್ತರ ಉದ್ಯೋಗಕ್ಕೆ, ಈ ವೃತ್ತಿಗೆನೆ ಒಂದು ಕಪ್ಪು ಕಳಂಕ ಇದ್ದ ರೀತಿಯಲ್ಲಿ ಅವರು. ನಾವು ಯಾರಿಗೂ ಕೂಡ ಮುಲಾಜಿಲ್ದೇನೆ ಕೇಳ್ತೀವಿ. ದೇಶದ ವಿಚಾರ ಬಂದಾಗಂತೂ ಇವರನ್ನ ಮುಲಾಜಿಲ್ದೇನೆ ಪ್ರಶ್ನೆಯನ್ನ ಕೇಳ್ತೀವಿ ನರಸಿಂಹಮೂರ್ತಿ. ನಿಜ ಅರುಣ್, ನಾವು ಪಬ್ಲಿಕ್ ಟಿವಿಯ ಪತ್ರಕರ್ತರು ಯಾವುದೇ ಪಕ್ಷಕ್ಕಾಗಲಿ ಅಥವಾ ಯಾವುದೇ ಸರ್ಕಾರಕ್ಕಾಗಲಿ ನಾವು ನಿಷ್ಠರಲ್ಲ. ಅವ್ರದ್ದು ಏನು ತಪ್ಪಿರುತ್ತೆ ಅದನ್ನು ತೋರಿಸೋದು ನಮ್ಮ ಕೆಲಸ, ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಅವತ್ತು ಯಾವ ರೀತಿ ಘಟನೆ ನಡೀತು ಅನ್ನೋದನ್ನು ಪಬ್ಲಿಕ್ ಟಿವಿ ಅಲ್ಲಿ ವರದಿಯನ್ನು ಪ್ರಸಾರ ಮಾಡಿತ್ತು. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಯನ್ನು ಕೂಗಿದ್ರು, ಅದನ್ನು ನಾವು ತೋರಿಸ್ಬಾರ್ದಿತ್ತ? ಇವ್ರ ಪ್ರಕಾರ ಪಾಕ್ ಪರ ಘೋಷಣೆಯನ್ನು ಕೂಗಿದ್ದನ್ನು ಕೇಳಿಸ್ಕೊಂಡು ನಮ್ಮ ಕ್ಯಾಮ್ರಾ ನೋಡಿದ್ದನ್ನು ನಾವು ಅದನ್ನು ಮುಚ್ಚಿಟ್ಕೊಂಡು ಕೂರಬೇಕಾಗಿತ್ತಾ? ಆಗೇನಾದರೂ ಆ ರೀತಿ ಮಾಡಿದರೆ ಈ ಸರ್ಕಾರಕ್ಕೆ ಒಂದು ರೀತಿ ಖುಷಿ ಆಗ್ತಿತ್ತೋ ಏನೋ. ಆದರೆ ಕೆಲ ಪತ್ರಕರ್ತರು ಈ ರೀತಿಯಾಗಿ ಆ ಟ್ವೀಟ್ಗಳನ್ನು ಮಾಡ್ಕೊಳ್ಳೋದು, ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ಳೋ ಕೆಲಸವನ್ನು ಮಾಡಿದರು. ಪಾಕ್ ಪರ ಘೋಷಣೆಯನ್ನು ಕೂಗೇ ಇಲ್ಲ ಅಲ್ಲಿ ನಡೆದಿದ್ದು. ಕನ್ನಡ ಮಾಧ್ಯಮಗಳು ಯಾಕೆ ಈ ರೀತಿಯಾದಂಥ ಸಂಯಮವನ್ನು ಮೀರಿ ವರ್ತಿಸ್ತಿದ್ದಾವೆ, ಯಾಕೆ ಈ ರೀತಿಯಾಗಿ ಒಂದು ಸರ್ಕಾರದ ತೇಜೋವಧೆಯನ್ನು ಮಾಡ್ತಿದ್ದಾವೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ತಿದ್ರು. ನಾವು ಸರ್ಕಾರದ ತೇಜೋವಧೆಯನ್ನು ಮಾಡಿರಲಿಲ್ಲ. ಅವತ್ತು ಸೆಲೆಬ್ರೇಷನ್ನಲ್ಲಿ ಯಾರು ಪಾಕಿಸ್ತಾನದ ಪರ ಘೋಷಣೆಯನ್ನು ಕೂಗಿದ್ರೋ ಅಂಥವರ ವಿರುದ್ಧವಾಗಿ ತೋರಿಸಿದ್ದು, ಯಾರು ಕೂಗಿದ್ರೋ ಅಂಥವ್ರು ತೋರಿಸಿದ್ದೋ, ಯಾರು ಸೆಲೆಬ್ರೇಷನ್ನಲ್ಲಿ ಈ ಒಂದು ಘಟನೆ ನಡೆದಿತ್ತೋ ಅದನ್ನು ತೋರಿಸಿದ್ದು, ಅದು ತೋರಿಸಿದ್ದು ತಪ್ಪ.
ಇವತ್ತು ಇದೆಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿದೆ. FSL ವರದಿಯಲ್ಲಿ 3 ತಪ್ಪಿತಸ್ಥರು, ಇವರು ಆರೋಪಿಗಳು, ದೇಶದ್ರೋಹದ ವಿರುದ್ಧವಾಗಿ ಇವರು ಘೋಷಣೆಯನ್ನ ಕೂಗಿದ್ದಾರೆ. ಹೀಗಾಗಿ ಇವ್ರನ್ನ ಅರೆಸ್ಟ್ ಮಾಡಲಾಗಿದೆ. FSL ವರದಿಯ ಆಧಾರದ ಮೇಲೆ ಇದೀಗ ಅವ್ರನ್ನ ಕರ್ಕೊಂಡು ಹೋಗ್ಲಾಗ್ತಿದೆ. ಇದೀಗ ಅವರ ಎಲ್ಲ ಪ್ರಶ್ನೆಗಳಿಗೆ, ಅವರ ಎಲ್ಲ ಟೀಕೆಗಳಿಗೆ, ಅವರ ಸರ್ಕಾರದ ಪರವಾಗಿನ ಸಮಜಾಯಿಷಿಗಳಿಗೆ FSL ವರದಿ ಉತ್ತರವನ್ನ ಕೊಟ್ಟಂತಾಗಿದೆ. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಯಾವಾಗ ಕ್ಷಮೆ ಕೇಳ್ತೀರಾ? ಯಾರಿಗೂ ಕ್ಷಮೆ ಅಲ್ಲ, ಈ ದೇಶದ ಜನರಿಗೆ ಕ್ಷಮೆಯನ್ನ ಕೇಳಬೇಕು. ಈ ದೇಶವನ್ನ ರಕ್ಷಣೆ ಮಾಡ್ತಾ ಇರುವಂತಹ ಗಡಿಯಲ್ಲಿ ನಿಂತಿರುವಂತಹ ನನ್ನ ಸೈನಿಕರಿಗೆ ಕ್ಷಮೆಯನ್ನ ಕೇಳಬೇಕು. ಕಾರಣ ಈ ದೇಶದಲ್ಲಿ ನಿಂತ್ಕೊಂಡು ಇಲ್ಲಿರುವಂತಹ ಅನ್ನ ನೀರು ಉಸಿರಾಡೋದು ಇಲ್ಲೇ ಇದ್ಕೊಂಡು ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗುವಂತ ಕಚಡಗಳಿಗೆ, ಲೋಫರ್ಗಳಿಗೆ, ಐ ಅಗೇನ್ ರಿಪೀಟ್ ಈ ವರ್ಡ್ಸ್ಗಳನ್ನ, ಇವರಿಗೆ ಸಮರ್ಥನೆಯನ್ನ ಮಾಡ್ಕೊಂಡು ನಿಲ್ತಿರಲ್ಲ, ನೀವೆಂಥ ಕಚಡಗಳಿರಬೇಕು. ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ನಿಂತಿರುವಂಥವ್ರು ಇರಬೇಕು. ನಿಮ್ಮ ರಾಜಕೀಯ ಏನೇ ಇರಬಹುದು, ನಿಮ್ಮ ರಾಜಕೀಯ ಇನ್ನುಳಿದಂಥ ಯಾವುದೇ ಟೀಕೆಗಳನ್ನು ಮಾಡ್ಕೊಳ್ಳಿ, ಆದರೆ ದೇಶದ ವಿಚಾರದಲ್ಲಿ ಮಾತನಾಡಬೇಕಾದಾಗ ಅತ್ಯಂತ ಯೋಚನೆ ಮಾಡ್ಕೊಂಡು ಮಾತನಾಡಿ. ಸಮರ್ಥನೆಯನ್ನ ಮಾಡಬೇಕಾದ್ರೆ ಅತ್ಯಂತ ಯೋಚನೆ ಮಾಡಿ ಸಮರ್ಥನೆಯನ್ನ ಮಾಡ್ಕೊಳ್ಳಿ. ಯಾವ ವಿಚಾರಕ್ಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನ.